ಎಲ್ಲ ನನ್ನ ಪ್ರೀತಿಯ ವೀಕ್ಷಕರಿಗೆ ನಮಸ್ಕಾರ. ಇವತ್ತು ಈ ಡಿಸ್ಪ್ಲೇಯಲ್ಲಿ ಕಾಣ್ತಿರುವ ಈ ಕೇಕನ್ನು ಹೇಗೆ ಮಾಡುವುದು ಅಂತ ನೋಡಿ. ಮೊದಲಿಗೆ ನಾನು ಕೇಕನ್ನು ಲೇಯರ್ ಹಾಕ್ಬಿಟ್ಟು ಫ್ರಿಜ್ಗೆ ಇಟ್ಕೊಂಡಿದ್ದೆ. ಫ್ರಿಜ್ಜಿಂದ ತೆಗೆದಾದ ನಂತರ ವೈಟು ಕ್ರೀಮಿಂದ ಸ್ಟ್ರೇಟಾಗಿ ಇರಬೇಕು ಕೇಕು. ಆನಂತರ ವೈಟ್ ಜೆಲ್ ಹಾಕಿದ್ದೀನಿ ಎಲ್ಲ ಫಿನಿಶಿಂಗ್ ಆದಮೇಲೆ, ಯಾಕಂದರೆ ವೈಟ್ ಜೆಲ್ ಹಾಕಿದರೆ ಶೈನಿಂಗ್ ಚೆನ್ನಾಗಿ ಕಾಣುತ್ತೆ. ಆನಂತರ ಡಾಲ್ ಮಾಡ್ತಾಯಿದ್ದೀನಿ ಗೊಂಬೆನ ಮೊದಲಿಗೆ ಅದ್ರ ಕೆಳಗಡೆ ಇರ್ತಕ್ಕಂಥ ಬಟ್ಟೆ ಮಾಡ್ತಾಯಿದ್ದೀನಿ. ಈ ಡಿಸೈನ್ಗೆ ಕೆಳಗಡೆ ಬಟ್ಟೆ ಇದೆಯಲ್ಲ, ಅದು ಕೆಳಗಡೆ ಡಿಸೈನ್ಗೆ ಇದು ಮಾಡ್ತಾ ಇರೋದು. ಇದು ಕೈ ಮಾಡ್ತಾ ಇರೋದು, ಹ್ಯಾಂಡ್. ಕೈಗೆ ಈ ಥರ ಶೇಪಲ್ಲಿ ಮಾಡ್ಕೋಬೇಕು. ಸ್ವಲ್ಪ ದೊಡ್ಡದಾಯಿತು, ಮತ್ತು ಆನಂತರ ಸ್ವಲ್ಪ ಸೈಜು ಚಿಕ್ಕದು ಮಾಡಿಬಿಟ್ಟು ಈ ಥರ ಮಾಡ್ತಾಯಿದ್ದೀನಿ. ಇದು ಬೆಳ್ಳು ಫಿಂಗರು. ಆನಂತರ ಕಾಲಿಗೆ ಈ ಥರ ಸ್ಟಿಕ್ ಹಾಕ್ಬಿಟ್ಟು ನಿಲ್ಲಿಸಿದ್ದೀನಿ. ಯಾಕಂದರೆ ಸ್ಟಿಕ್ ಹಾಕಿದರೆ ಸ್ಟ್ರೇಟಾಗಿ ನಿಲ್ಲುತ್ತೆ. ಆಮೇಲೆ ಶೂ ಮಾಡಿದ್ದೀನಿ. ಆನಂತರ ಈ ಥರ ಡಿಸೈನು ಹಾಕ್ಬಿಟ್ಟು, ಈ ಚಾನಲ್ ಫಸ್ಟ್ ಟೈಮ್ ನೋಡ್ತಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಆನಂತರ ತಲೆ ಮಾಡ್ತಾಯಿದ್ದೀನಿ. ಇದು ಹೇರಿಗೆ ಕೂದಲಿಗೆ ಈ ಥರ ಮೊದಲಿಗೆ ಫುಲ್ ಕವರ್ ಮಾಡಿಬಿಟ್ಟು, ಇದೇ ಥರ ಇದೆಲ್ಲ ನೀಟಾಗಿ ಸ್ಮೂತಾಗಿ ಇರಬೇಕು ಗಂಪೆಷ್ಟು. ಈ ಥರ ಮಾಡಿಬಿಟ್ಟು ಹೇರು ಯಾವ ಥರ ಇದೆ ಸೇಮ್ ಅದೇ ಥರ ಫಿನಿಶಿಂಗ್ ಬರುತ್ತೆ. ಆನಂತರ ಹೇರಿಗೆ ಈ ಸ್ಟಿಕ್ಕಿಂದ ಸ್ಟ್ರೇಟಾಗಿ ಎಳಿಬೇಕು. ಹೇರ್ ಥರನೇ ಕಾಣುತ್ತೆ ನೋಡಿ, ಸೇಮ್ ಹೇರ್ ಥರನೇ ಇದೆ. ಈ ಥರ ಮಾಡಾದಮೇಲೆ ನಾನು ಕಣ್ಣು ಮಾಡ್ತಾಯಿದ್ದೀನಿ. ಕಣ್ಣಿಗೆ ಬ್ಲ್ಯಾಕು ಕಂಪೆಸ್ಟನ್ನು ಹಾಕಿದ್ದೀನಿ. ಆನಂತರ ಮೇಲ್ಗಡೆ ಜಡೆ ಹಾಕ್ತಾರಲ್ಲ, ಅದನ್ನು ಈ ಥರ ಮಾಡ್ಕೊಂಡಿದ್ದೀನಿ. ಅದಕ್ಕೆ ಆನಂತರ ಬ್ಯಾಂಡ್ ಮಾಡ್ತಾಯಿದ್ದೀನಿ, ಹೇರ್ ಬ್ಯಾಂಡು. ಆನಂತರ ಬಾಯಿಗೆ ಈ ಥರ ರೆಡ್ಡನ್ನು ಕಟ್ ಮಾಡಿದ್ದೀನಿ ನೋಡಿ, ಲುಕ್ ಕಾಣುತ್ತೆ ಕೇಕು. ಆನಂತರ ಮೇಲ್ಗಡೆ ಕಿರೀಟ ಮಾಡ್ತಾಯಿದ್ದೀನಿ. ಕಿರೀಟಕ್ಕೆ ಈ ಥರ ಕಟ್ ಮಾಡ್ಕೋಬೇಕು. ಆನಂತರ ಚಿಕ್ಕ ಆರ್ಟ್ ಶೇಪಿಂದ ಮಾರ್ಕ್ ಮಾಡ್ಕೊಬಿಟ್ಟು ಅದು ಲೈನ್ ಎಳ್ಕೊಂಬಿಟ್ಟು, ಲೈನ್ ಎಷ್ಟಿದೆಯೋ ಅಷ್ಟೇ ಕರೆಕ್ಟಾಗಿ ಕಟ್ ಮಾಡಬೇಕು. ಆನಂತರ ರೌಂಡಾಗಿ ಎತ್ಬಿಟ್ಟು ಈ ಥರ ಮಡಿಚ್ಬಿಟ್ರೆ ಕಿರೀಟದ ಥರ ಕಾಣುತ್ತೆ, ಕಿರೀಟ ಆಗುತ್ತೆ. ಆದ ನಂತರ ಕಿರೀಟಕ್ಕೆ ಕೆಳಗಡೆ ಡಿಸೈನ್ಗೆ ಮಾಡ್ತಾ ಇರೋದು ಗೋಲ್ಡ್ ಕಲರು ಗಂಪೆಸ್ಟಿಂದ ಇದನ್ನು ಕಿರೀಟಕ್ಕೆ ಈ ಥರ ಇಟ್ಟರೆ ಚೆನ್ನಾಗಿ ಕಾಣುತ್ತೆ. ಮೊದಲಿಗೆ ಕೇಕು ಫಿನಿಶಿಂಗ್ ಮಾಡಿದ್ಮೇಲೆ ಮೊದಲಿಗೆ ಕಿರೀಟ ಇಡ್ತಾಯಿದ್ದೀನಿ. ಆಮೇಲೆ 3ನೇ ವರ್ಷದ್ದಿದ್ದು ಬರ್ಡೇ, ಅದಕ್ಕೋಸ್ಕರ 3 ನಂಬರ್ ಮಾಡಿ ಅಂತ ಕಸ್ಟಮರ್ ಹೇಳಿದ್ದು. ಈ ಥರ ಇದು ಬಲೂನು. ಆನಂತರ ಇದು ಮಾಡಿದ್ದ ಡಾಲು, ಅದನ್ನು ಈ ಥರ ಸ್ಟ್ರೇಟಾಗಿ ನಿಲ್ಲಿಸಿದ್ದೀನಿ, ಸ್ಟಿಕ್ ಹಾಕ್ಬಿಟ್ಟು ಬೆಂಡ್ ಆಗಬಾರ್ದು ಅಂತ. ಆನಂತರ ನೋಡಿ ಚೆನ್ನಾಗಿ ಕಾಣುತ್ತೆ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಏನಾದರೂ ತಪ್ಪಿದ್ರೆ ಕಮೆಂಟ್ ಮಾಡಿ. ಚಿಕ್ಕ ಕಲಾವಿದನಿಗೆ ಸೋತ ಜಾಗದಲ್ಲೇ ಗೆಲ್ಲಬೇಕು. ಅವಮಾನಿಸಿದವರ ಮುಂದೆಯೇ ತಲೆ ಎತ್ತಿ ಬದುಕುವಂತಾಗಬೇಕು. ಪ್ರತಿಯೊಬ್ಬರಿಗೂ ಒಂದು ಕಾಲ ಬಂದೇ ಬರುತ್ತೆ.